ನಾನು ಈ ಬ್ರೇಕ್ಫಾಸ್ಟ್ಗಳಿದಾವಲ್ಲ ಇವು ಹೆಂಗೆ ಅಂದರೆ ಬೀಗತನ ಮಾಡ್ದಂಗೆ ಮೊದಲು ಹೆಣ್ಣು ನೋಡೋಕೆ ಹೋಗ್ತಾರೆ, ಫಸ್ಟು ಹೆಣ್ಣು ನೋಡ್ಕೊಂಬರ್ತಾರೆ, ಆಮೇಲಿಂದ ಹೆಣ್ಣು ನೋಡ್ಕೊಂಡು ಬಂದವರು ಗಣ್ಣವರು ತಿರ್ಗಾ ಮನೆ ನೋಡೋಕ್ಕೆ ಅಂತ ಒಂದ್ಸರಿ ಹೋಗ್ತಾರೆ. ಈಗ ಹಂಗಾಗೈತೆ ಇವರಿಬ್ಬರದು ಕತೆ. ನಡೀರಿ. ಅಲ್ಲ ಸರ್, ಏನು ಸರ್ ರಿಸಲ್ಟ್ ಏನು ಸರ್? ಈಗ ಪವರ್ ಶೇರಿಂಗ್ ಆಗೋಯ್ತು ಅನ್ನೋ ರೇಂಜಿಗೆ ಹೋಗ್ತದೆ, ಬದಲಾವಣೆ ಆಗ್ತಾರೆ ಅನ್ನೋ ಥರ ಹೋಗಿ ಎಲ್ಲವೂ ರಿವರ್ಸ್ ಆಗೋ ಥರ ಕಾಣ್ತಿದೆ. ಯಾವುದು ಏನಿದೆ ನೋಡಿ, ಯಾವುದು ರಿವರ್ಸ್ ಆಗಕ್ಕೆ ಇರೋದು ಯಾವುದು ರಿವರ್ಸ್ ಆಗಲ್ಲ, ಇರೋದೇನಿದೆ ಮುಂದುವರ್ಕೊಂಡು ಹೋಗ್ತದೆ. ಕ್ರಾಂತಿ ಆಗುತ್ತೆ ಎಲ್ಲ ಆಗಿದೆಯಲ್ಲ, ಶಾಂತಿ ಆಯ್ತಲ್ಲ. ಈಗ ಹಳ್ಳಿಗಳಲ್ಲಿ ಏನಾದರೂ ಶಾಂತಿ ಆಗಬೇಕು ಅಂದರೆ ಕೋಳಿ ಕುರಿ ಕತ್ತರಿಸಿ ಶಾಂತಿ ಮಾಡ್ತಾರೆ. ಈಗ ಹಂಗೆ ಎರಡು ಮನೆಗೂ ಆಗೋವಲ್ಲ ಶಾಂತಿ, ಅದರಿಂದ ಮುಂದಕ್ಕೆ ಯಾವುದೂ ಇಲ್ಲ. ಬದಲಾವಣೆಗಳಿಲ್ಲ ಸರ್, ಅದು ಯಾವುದೇ ಬದಲಾವಣೆ ಏನು ಚೇಂಜಸ್ ಇಲ್ಲ. ಬದಲಾವಣೆ ಇದ್ದರೆ ಹೈಕಮಾಂಡ್ ಅವ್ರು ಹೇಳ್ತಾರೆ, ಬದಲಾವಣೆ ಇಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದ್ರೆ ಅವ್ರು ಹೇಳ್ತಾರೆ. ಸಚಿವ ಸಂಪುಟ ನಾನು ಮೊದಲು ಹೇಳಿದ್ದೀನಿ, ಸಚಿವ ಸಂಪುಟ ಏನು ಬೆಳಗಾವಿ ಅಧಿವೇಶನದ ನಂತರ ಆಗ್ತದೆ ವಿಸ್ತರಣೆ. ಈಗ ದಲಿತ ಸಿಎಂ ಆಗಬೇಕು ಅಂತ ಕೂಗುಳು ಬಂದು ದಲಿತ ಈಗ ನಾನು ವಾದ ಮಾಡ್ತಕ್ಕಂಥದ್ದು, ಅನಿವಾರ್ಯವಾಗಿ ಏನಾದರೂ ಸಿದ್ದರಾಮಯ್ಯನವರ ಪದಚ್ಯುತಿ ಆದಾಗ ದಲಿತ ಸಿ ಎಂ ಡಾಕ್ಟರ್ ಪರಮೇಶ್ವರ್ ಆಗಬೇಕು ಅಂತಕ್ಕಂಥದ್ದು ಸ್ಪಷ್ಟ ಅಭಿಪ್ರಾಯ ಹೇಳಿದ್ದೀನಿ. ಇವರು ರಾಜೇಂದ್ರ ಅವರು ಜೋಶಿ ಅವ್ರನ್ನ ಭೇಟಿಯಾಗಿದ್ದಾರೆ. ನೋಡಿ, ನೀವು ಅವನು ರಾಜೇಂದ್ರ ಇರೋದು ಅಲ್ಲಿ ಕ್ರಿಪ್ಕೋದಲ್ಲಿ, ಅವನು ಸೀನಿಯರ್ ಡೈರೆಕ್ಟರ್ ಇದ್ದಾನೆ. ಕ್ರಿಪ್ಕೋ ಇಫ್ಕೋ ಇದೆಯಲ್ಲ, ಇಡೀ ದೇಶದಲ್ಲಿ ಈ ಆರ್ಟಿಫಿಷಿಯಲ್ ಮೆನ್ಯೂರನ್ನು ಮಾಡ್ತಕ್ಕಂಥದ್ದು ದೊಡ್ಡ ಇದು ಏಷ್ಯಾ ಖಂಡದಲ್ಲೇ ದೊಡ್ಡ ಸಂಸ್ಥೆಗಳು, ಸಹಕಾರಿ ಸಂಸ್ಥೆಗಳು. ಅದರಲ್ಲಿ ಅವ್ರು ನಿರ್ದೇಶಕ ಇದ್ದಾರೆ, ಅವರು ಸೀನಿಯರ್ ಡೈರೆಕ್ಟರ್ ಇದ್ದಾರೆ. ಮತ್ತು ದೇ ಆರ್ ಆಲ್ಸೋ ಕಮಿಂಗ್ ಅಂಡರ್ ದಿ ಕೋಆಪರೇಟಿವ್ ಮಿನಿಸ್ಟ್ರಿ. ಇಲ್ಲಿ ಮಿನಿಸ್ಟ್ರಿ ಅಲ್ಲ, ಅಲ್ಲಿ ಮಿನಿಸ್ಟ್ರಿಗೆ. ಅವೆಲ್ಲ ಮಲ್ಟಿ ಸ್ಟೇಟ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಸ್ಥೆ. ಮಲ್ಟಿ ಸ್ಟೇಟ್ ಆ್ಯಕ್ಟ್ ಈಸ್ ಕಮಿಂಗ್ ಅಂಡರ್ ದಿ ಸೆಂಟ್ರಲ್ ಕೋಆಪರೇಷನ್ ಮಿನಿಸ್ಟರ್. ಸೊ ಯಾವುದಾದ್ರೂ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಅದು ಇದ್ರ ಬಗ್ಗೆ ಇದ್ದಾಗ ಅವನು ಒಬ್ಬನೇ ಹೋಗಲ್ಲ. ಹೋಗುವಾಗ ಅಲ್ಲಿನ ಎಲ್ಲ ನಿರ್ದೇಶಕರುಗಳು ಅಧ್ಯಕ್ಷಗಳು ಜೊತೆಯಲ್ಲಿ ಹೋಗ್ತಾರೆ. ಮತ್ತು ಅವರು ಅಮಿತ್ ಶಾ ಅವರು ಕೂಡ ಸಭೆಗಳನ್ನ ಕರೀತಾ ಇರ್ತಾರೆ, ಅಲ್ಲಿ ಅವನು ಹೋಗ್ತಾನೆ. ಅದಕ್ಕೋಸ್ಕರ ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ಸರ್, ಎಸ್.ಆರ್. ಶ್ರೀನಿವಾಸ್ ಅವರು ಕಾಂಗ್ರೆಸ್ಸಿಗೆ ಬಂದ ಮೇಲೆ ಒಳಗೆ ಹೊರಗೆ ಯಾರು ಎಲ್ಲವೂ ಗೊತ್ತಾಗ್ತಾ ಐತೆ. ಭಾಳ ಒಳ್ಳೇದಲ್ವಾ? ಗೊತ್ತಾದ ಮೇಲೆ ಗೊತ್ತಾಗಿಲ್ಲ, ಈ ಥರದ್ದೆಲ್ಲ ಗೊತ್ತಿರಲಿಲ್ಲ, ಅದೆಲ್ಲ ಈಗ ಆಯ್ತು ಬಿಡಿ. ಅವರ ಮಾತಿಗೆ ನಾನೇನು ಉತ್ತರ ಹೇಳಕ್ ಹೋಗಲ್ಲ. ವಿರೋಧ ಪಕ್ಷದವ್ರಿಗೆ ಏನು ಹೇಳ್ತೀರಾ ಸರ್? ಬಾರಿ ಯಾರು ಏನು ವಿರೋಧ ಪಕ್ಷದವ್ರು ಏನಿದ್ದಾರೆ? ಆದ್ರೆ ಅವ್ರಿಗೇನು ಬರ್ತೈತೆ? ಸದಾನಂದ ಗೌಡ್ರು ಹೇಳಿದ್ರು ಸರ್, ಬಾಯ ಬೆಂಬಲ ಕೊಡೋದ್ರೆ ನಾವು ಸ್ವಾಗತ ಮಾಡ್ತೀವಿ. ನೋಡಿ ಕೇಳಿ, ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಬಾಹ್ಯ ಬೆಂಬಲ ಅವ್ರು ಕೊಡ್ತಾರಂತ? ಅವ್ರು ಕೊಡೋದಾದ್ರೆ ನಾವು ಸ್ವಾಗತ ಮಾಡ್ತೀವಿ. ಯಾರು ಶಿವಕುಮಾರ್ ಕೊಡೋದಾದ್ರೆ ಅದು ಶಿವಕುಮಾರ್ ಕೇಳಿ ಹೇಳ್ತಾರೆ. ಸದಾನಂದ ಗೌಡ್ರು ಹೇಳ್ಬಿಟ್ಟಿದ್ರು ಆ ರೇಂಜಿಗೆ, ಅಂದ್ರೆ ಬದಲಾವಣೆ ಅವರೆಲ್ಲೂ ಕೂಡ ಈಗ ಏನೋ ಆಗಿಲ್ವಲ್ಲ ಅಂತ. ನೋಡಿ, ರಾಜಕೀಯದಲ್ಲಿ ಯಾವುದು ನಿಮಗೆ ಹೇಳ್ಬಿಟ್ಟು ಹಿಂಗೆ ಮಾಡ್ತೀವಿ ಅಂತ ಯಾರು ಹೇಳಲ್ಲ. ಏನೇನು ನಡಿಬೇಕಾದ ಘಟನೆಗಳು ಬರ್ತವೋ ಸಂದರ್ಭೋಚಿತವಾಗಿ ಆ ಘಟನೆಗಳು ನಡೀತವೆ. ಅದು ಯಾರು ಊಹೆಗೂ ನಿಲುಕದ ರೀತಿಯಲ್ಲಿ ನಡೆಯುವಂಥದ್ದು ಹಿಂದಿನ ರಾಜಕಾರಣದಲ್ಲಿ ನೀವೆಲ್ಲ ನೋಡಿದ್ದೀರ. ನಡೀರಪ್ಪ, ಲೇಟ್ ಆಗ್ತದೆ. ಡೆಲ್ಲಿ ಪಯಣ ಮಾಡಿ ಶಾಸಕರ ಪ್ರಯತ್ನ ಎಲ್ಲ ವಿಫಲ ಆಯ್ತಾ? ಅದೇನಕ್ಕೆ ಹೋದ್ರೆ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕಲ್ಲ ನೀವು. ಪ್ರಯತ್ನ ವಿಫಲಗಳಾದ್ವಾ ಅಂತ? ವಿಫಲ ಅಂತನೂ ಇಲ್ಲ, ಸಫಲ ಅಂತನೂ ಇಲ್ಲ. ಅದೇನಾಗಿದೆ ಅವ್ರಿಗೆ ಗೊತ್ತಿದೆ. ಸುರೇಶ್ ಗೌಡ್ರು ನಾವು ಸ್ನೇಹಿತರು, ಇವತ್ತಿಂದ ಅಲ್ಲ, ಭಾಳ ಒಂದು 25 ವರ್ಷದಿಂದನೂ ಸ್ನೇಹಿತರು. ಅದಕ್ಕೆ ನಾನು ಸಿಗ್ತಾ ಇರ್ತೀನಿ ಅವರಿಗೆ, ಅವರು ಸಿಗ್ತಾ ಇರ್ತಾರೆ. ಈಗ ಅವರು ಬೆಂಗಳೂರಿನಲ್ಲಿ ಅಲ್ಲಿ ಇಲ್ಲಿ ಕಾಫಿ ಡೇನಲ್ಲಿ ನಾವು ಅವರು ಸೇರ್ಕೊಂಡು ಅದು ರಾಜಕಾರಣದ ಯಾವುದೂ ಚರ್ಚೆ ಮಾಡಲ್ಲ. ವೈಯಕ್ತಿಕವಾಗಿ ನಮ್ಮ ಅವರ ಏನಾದ್ರು ಇದ್ದರೆ ಮಾತಾಡ್ತೀವಿ.